नमस्कार, मैं अंजना और आप देख रहे हैं वास्तव न्यूज। आइए एक नजर डालते हैं आज की बड़ी खबर पर। मंत्री पद नहीं, पहले क्षेत्र का विकास करें। विधायक यशवंत राय गौड़ा पाटिल पर स्थानीय लोगों का निशाना। विजयपुर जिले के इंडी मत क्षेत्र के विधायक यशवंत राय गौड़ा पाटिल को लेकर कुछ स्थानीय लोगों ने मीडिया के सामने अपनी नाराजगी व्यक्त की। उनका कहना है कि कई बार चुनाव जीतकर विधायक बनने के बावजूद क्षेत्र की मूलभूत समस्याओं का समाधान नहीं हो सका है। स्थानीय लोगों के अनुसार निम्बल रोड पिछले 10 वर्षों से अधूरा पड़ा है, जिससे प्रतिदिन हजारों लोगों को आवागमन में परेशानी का सामना करना पड़ता है। इसके अलावा कई सड़कों की हालत जर्जर है, नहरों में पानी की समस्या बनी हुई है और कई स्थानों पर नहरें भी क्षतिग्रस्त है। लोगों की समस्या के समाधान को प्राथमिकता मिलनी चाहिए। कुछ लोगों ने यह भी आरोप लगाया कि जब स्वयं की पार्टी की सरकार राज्य में है तब भी क्षेत्र को अपेक्षित विकास नहीं मिला। उनका कहना है कि मंत्री पद की मांग करने से पहले जनता की बुनियादी समस्याओं का समाधान किया जाना चाहिए। विरोध करने वाले लोगों ने यह भी कहा कि विधायक यशवंत राय गौड़ा पाटिल ने कई सार्वजनिक कार्यक्रमों में कांग्रेस के प्रति अपनी निष्ठा जताई है, लेकिन मंत्री पद नहीं मिलने के बाद उनके बयानों को लेकर राजनीतिक चर्चाएं तेज हो गई हैं। हालांकि इन आरोपों पर विधायक यशवंत राय गौड़ा पाटिल की ओर से आधिकारिक प्रतिक्रिया सामने आना बाकी है। ನೀವೇ ಪ್ರಶ್ನೆ ಕೇಳೋದು ಒಳ್ಳೆಯದು. ಏನಿಲ್ಲ, ತಮ್ಮ ಸಮುದಾಯದವರೇ ಅಗ್ನಿ ಶಾಸಕರು ಯಶವಂತ ಸವದಿ ಅವರು ಏನಿದೆ ನಿನ್ನೆ ನಾವೇನೇನು ಕಾಂಗ್ರೆಸ್ ಪಕ್ಷದವರು ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಯಾರ, ಅವರು ಮಂತ್ರಿಗಳಾಗ್ಯಾರ. ನಾವು ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ. ಅವ್ರಿಗೆ ಅಷ್ಟೇ ಯಾಕೆ ಹೊಸದಾಗಿ ಯಾರ್ಯಾರು ಮಂತ್ರಿಗಳಾಗ್ಯಾರ ಎಲ್ಲರಿಗೂ ಹಾರ್ದಿಕ ಅಭಿನಂದನೆಗಳು ಸಲ್ಲಿಸ್ತೀವಿ. ಒಳ್ಳೇದಾಗಲಿ, ರಾಜ್ಯದ ಜನಕ್ಕೆ ಒಳ್ಳೇದು ಕೆಲಸ ಮಾಡ್ಲಿ ಅಂತ ಹೇಳ್ಬಿಟ್ಟು ಹಾರೈಸ್ತೀವಿ ಅಷ್ಟೇ. ಮುಂಚಿತವಾಗಿ ಅವ್ರು ಬಿಜೆಪಿಯಲ್ಲಿ ಹೌದು, ಕಾಂಗ್ರೆಸ್ ಹೌದು. ನಿನ್ನೆ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಇಲ್ಲ ಇದು ನನ್ನ ವಿರೋಧಿಗಳಿಗೆ ನಾನು ಕೊಡ್ತಾ ಇರೋದು ಉತ್ತರ ಅಂತಂದ್ರೆ ನೇರವಾಗಿ ಹೇಳ್ತಾರೆ. ನನಗನ್ಸಿಬಿಟ್ಟಿಗೆ ಅವರು ವಿರೋಧಿಗಳಿಗೆ ಕೊಡ್ತಾ ಇರುವಂತ ಉತ್ತರ ಅಂದ್ರೆ ಬಿಜೆಪಿ ಅವರಿಗೆ ಕೊಟ್ಟಿರ್ಲಿಕ್ಕಿಲ್ಲ. ಅವ್ರಿಗೆ ಸಾಕಷ್ಟು ಕಾಂಗ್ರೆಸ್ನಲ್ಲೇ ಅಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ತಿಕ್ಕಾಟಗಳದಾವ, ಅವ್ರಿಗೆ ಉತ್ತರ ಕೊಟ್ಟಿದಾರ ಅಂತ ನನ್ನ ಅನಿಸಿಕೆ. ಇಂಡಿ ಮತಕ್ಷೇತ್ರ ಶಾಸಕರು ನಿನ್ನೆ ಸ್ಪೀಕರ್ ಹತ್ರ ಹೋಗಿ ರಾಜೀನಾಮೆ ಕೊಟ್ಟಿರುವಂತದ್ದನ್ನ ನಾನು ಮಾಧ್ಯಮದಲ್ಲಿ ನೋಡಿದೆ. ಬಟ್ ನನಗೆ ಒಂದು ವಿಷಯ ಬಹಳ ವಿಚಿತ್ರ ಅನಿಸಿದೆ. ಶಾಸಕರು ಹೇಳ್ತಾರೆ, ಕಳೆದ 30 ವರ್ಷಗಳಿಂದ 5-6 ಸತಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಆರಿಸಿ ಬಂದಿದ್ದೀನಿ, ಜನಪ್ರತಿನಿಧಿ ಆಗಿದ್ದೀನಿ, ಕಾಂಗ್ರೆಸ್ ಪಕ್ಷ ನನ್ನ ತಾಯಿ ಇದ್ದಂಗ ಅಂತೇಳಿ ಹಲವಾರು ಸಂದರ್ಭಗಳಲ್ಲಿ ಹೇಳ್ತಾರೆ. ಇವತ್ತು ಸಡನ್ ಆಗಿ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂದ ತಕ್ಷಣ ಹೋಗಿ ರಾಜೀನಾಮೆ ಕೊಡ್ತಾರೆ. ಕ್ಷೇತ್ರದ ಜನ ಇವರಿಗೆ ಶಾಸಕರಾಗ್ಬಿಟ್ಟು ಕ್ಷೇತ್ರದ ಕೆಲಸ ಮಾಡ್ಲಿ ಅಂತ ಹೇಳ್ಬಿಟ್ಟು ಇವ್ರಿಗೆ ಅವಕಾಶ ಕೊಟ್ಟಾರ. ಅಂದ್ರೆ ಕ್ಷೇತ್ರದ ಜನರ ಭಾವನೆಗಳು, ಅವರ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆನೇ ಇಲ್ಲ ಅನ್ನಂಗ ಆಗ್ಬಿಡ್ತಲ್ಲ. ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಕ್ಷೇತ್ರದ ಒಂದು ಜನರ ಭಾವನೆ, ಯಾಕಂದ್ರೆ ನಿಮ್ಮನ್ನ ಶಾಸಕರು ಮಾಡ್ಯಾರ, ಅವ್ರಿಗೆ ನೀವು ಮೋಸ ಮಾಡ್ದಂಗ ಆಗ್ತದೆ. ಯಾವ ಪಕ್ಷಕ್ಕೆ ನೀವು ತಾಯಿ ಅಂತಿರೋ, ಯಾವ ಪಕ್ಷದಿಂದ ಇಷ್ಟೊಂದೆಲ್ಲ ಅಧಿಕಾರ ಅನುಭವಿಸಿದಿರೋ ಆ ಪಕ್ಷಕ್ಕೆ ಇವತ್ತು ನೀವು ಮೋಸ ಮಾಡಿ ಹೊರಗೆ ಹೋಗ್ತಾ ಇದ್ದೀರಿ. ನೀವು ಇನ್ನೊಂದು ಆರೋಪ ಏನ್ ಮಾಡ್ತಾ ಇದ್ದೀರಿ, ಕಾಂಗ್ರೆಸ್ ಪಕ್ಷದ ವರಿಷ್ಠರು ನನಗೆ ಮಾತು ಕೊಟ್ಟಿದ್ದಾರೆ, ಈ ಸಲ ನನಗೆ ಕನ್ಸಿಡರ್ ಮಾಡ್ತಾರ, ನನಗೆ ಮಿನಿಸ್ಟರ್ ಮಾಡ್ತಾರ ಅಂತ ಹೇಳಿದ್ರಿ. ನೀವು ಕಾಂಗ್ರೆಸ್ ಪಕ್ಷದವ್ರು ನೀವು ಮಾತು ಕೊಟ್ಟಿದ್ದಾರೆ, ಮಾತಿನಂಗೆ ನಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆದು ಇವತ್ತು ರಾಜೀನಾಮೆ ನೀವು ಕೊಟ್ಟಿದ್ದೀರಿ. ನಿಮ್ಮ ಹೈಕಮಾಂಡ್ ಮೇಲೆ ನೀವು ಆರೋಪ ಮಾಡ್ತಾ ಇದ್ದಾರೆ, ನನಗೆ ಮೋಸ ಮಾಡಿದ್ದಾರೆ ಅಂತ. ನೀವು ಕ್ಷೇತ್ರದ ಜನಕ್ಕೆ ಎಷ್ಟು ಸತಿ ಆಶ್ವಾಸಗಳನ್ನು ಕೊಟ್ಟಿದ್ದೀರಿ? ನಿಮ್ಮ ಸಲುವಾಗಿ ನಿಂತಿರುವಂತ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ನಮಗೆ ದಿನಾಲೂ ಫೋನ್ ಮಾಡ್ತಾರೆ, ಅವ್ರಿಗೆ ಎಷ್ಟು ಆಶ್ವಾಸನೆ ಕೊಟ್ಟಿರಿ? ನೀವು 2023 ಚುನಾವಣೆಯಲ್ಲಿ ಈ ಬಾರಿ ನಾನು ಇಂಡಿ ಇಂಡಿಯನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡದೇ ಇದ್ರೆ ನಾನು ರಾಜಕೀಯ ನಿವೃತ್ತಿ ಹೊಂದಿರ್ತೀನಿ ಅಂತ ಹೇಳಿರಿ. ನೀವು 3ನೇ ಸತಿ ಆರಿಸಿ ಬಂದಿದ್ದೀರಿ, ನಿಮ್ಮದೇ ಸರ್ಕಾರ ಇದೆ. ನೀವು ಯಾವತ್ತೂ ನಾನು ನನ್ನ ಕ್ಷೇತ್ರದ ಜನರಿಗೆ ಮಾತು ಕೊಟ್ಟಿನಿ, ನೀವು ಈಡೇರಿಸದೇ ಇದ್ರೆ ಸರ್ಕಾರದವರು ಅಂತಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಎಂದಾದ್ರು ಹೇಳಿದ್ದೀರಾ? ನೀವು ಮತಕ್ಷೇತ್ರವನ್ನ ಒಂದೇ 1 ಎಕರೆ ನೀರಾವರಿಗೆ ನೀರಾವರಿ ಉಳಿಬಾರ್ದು, ಆ ರೀತಿ ಕೆನಲ್ಗಳನ್ನು ಅಭಿವೃದ್ಧಿ ಮಾಡ್ತೀನಿ, ಸಂಪೂರ್ಣ ನೀರಾವರಿ ಮಾಡ್ತೀನಿ ಅಂತ ಹೇಳಿ ಕ್ಷೇತ್ರದ ಮತಕ್ಷೇತ್ರ ಜನರಿಗೆ ನೀವು ಮಾತು ಕೊಟ್ಟಿದ್ದೀರಿ. ಯಾವತ್ತಾದ್ರೂ ಆಗದೆ ಇದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅಂದಿದ್ದೀರಾ? ಇಂಡಿ ಮತಕ್ಷೇತ್ರದಲ್ಲಿ ಒಂದೇ ಒಂದು ರಸ್ತೆಗಳು ಉಳಿಲಾರ್ದಂಗ ನಾನು ಅಭಿವೃದ್ಧಿ ಮಾಡ್ತೀನಿ,
ನನಗೇನೂ ಬೇಡ, ನನ್ನ ಕ್ಷೇತ್ರದ ಜನರಿಗೆ ಅನುಕೂಲ ಆಗಕ್ಕೆ ಅನುದಾನ ಕೊಡ್ರಿ ಸಾಕು ಅಂತ ಹಲವಾರು ಬಾರಿ ಹೇಳಿದ್ದೀರಿ. ಈಗ ಮಿನಿಸ್ಟರ್ ಸಿಕ್ಕಿಲ್ಲ ಅಂದ ತಕ್ಷಣ ನಾನು ರಾಜೀನಾಮೆ ಬಿಸಾಕ್ತೀನಿ ಅಂತ ಹೇಳ್ತಾ ಇದ್ದೀರಿ. ಅಂದ್ರೆ ನೀವು ಕ್ಷೇತ್ರದ ಜನಕ್ಕೆ ಕೊಟ್ಟಿರುವಂತಹ ಮಾತಿಗೆ ಬೆಲೆ ಇಲ್ಲ. ನಿಮ್ಮ ಹೈಕಮಾಂಡ್ದವರು ನಿಮಗೆ ಕೊಟ್ಟಿರುವಂತಹ ಮಾತಿಗೆ ನೀವು ಬೆಲೆ ಕಟ್ಟಿ ಇವತ್ತು ರಾಜೀನಾಮೆ ಕೊಡುವಂತದ್ದು ಎಷ್ಟು ಸಮಂಜಸ? ನೀವು ಒಂದಲ್ಲ ಎರಡಲ್ಲ ಹಲವಾರು ವಾಗ್ದಾನಗಳನ್ನ ನೀಡಿದ್ದೀರಿ. ಯಾವ ವಾಗ್ದಾನಗಳನ್ನ ನೀವು ಪೂರೈಸಿಲ್ಲ. ಉದಾಹರಣೆಯಾಗಿ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಇಂಡಿ ಮತಕ್ಷೇತ್ರದಲ್ಲಿ ಒಂದು ರಸ್ತೆ ಇದೆ. 10,000 ಜನಸಂಖ್ಯೆಯನ್ನ ಹೊಂದಿರುವಂತ ಒಂದು ಊರು ನಿಂಬಾಳ ಬಿಕೆ, ನಿಂಬಾಳ ಕೆಡಿ ಗ್ರಾಮ ಮತ್ತು ನಿಂಬಾಳ LT ಅನ್ನುವಂತ ಗ್ರಾಮ. ಪೂರ್ತಿಯಿಂದ ಆ ಗ್ರಾಮಕ್ಕೆ ಹೋಗುವಂತ ರಸ್ತೆ ಆಗಿಬಿಟ್ಟು 20 ವರ್ಷ ಆಗಿದೆ. ನೀವು ನಂಬ್ತೀರಾ? 20 ವರ್ಷಗಳಿಂದ ನೀವು ಶಾಸಕರಾಗಿ 12-13 ವರ್ಷ ನಡೀತಾ ಇದೆ, ಮುಗಿಲಿಯಾಕ್ ಬಂದಿದೆ. ಇಲ್ಲಿವರೆಗೂ ಆ ಒಂದೇ ಒಂದು ರಸ್ತೆ ಅಭಿವೃದ್ಧಿ ಮಾಡಕ್ಕಾಗಿಲ್ಲ. 10,000 ಜನಸಂಖ್ಯೆ ಇರುವಂತ ರಸ್ತೆ ಯಾವ ಪರಿ ಇದೆ ಅಂದ್ರೆ ಅಲ್ಲಿ ಹೋಗೋರು ಬರೋರು ದಿನಾ ಶಾಪ ಹಾಕ್ತಾರೆ. ಈ ಎರಡು ಹೈವೇಗಳನ್ನ ಕನೆಕ್ಟ್ ಮಾಡುವಂತ ಒಂದು ರಸ್ತೆ ಮಾಡಕ್ಕಾಗಿಲ್ಲ ನಿಮ್ ಮನೆ ಬರಕ. ಆದ್ರೆ ನಿಮಗೆ ಮಾತ್ರ ಸಚಿವ ಸ್ಥಾನ ಬೇಕು. ಕ್ಷೇತ್ರದ ಜನಕ್ಕೆ ಏನು ಬೇಡ. ಕ್ಷೇತ್ರದ ಜನ ಹಂಗೆ ಕೆಟ್ಟ ರಸ್ತೆಗಳೆಲ್ಲ ಅಡ್ಡಾಡ್ಬೇಕು. ಯುವಕರು ನಿರುದ್ಯೋಗವಂತರಿದ್ದಾರೆ. ನೀರಾವರಿ ಪ್ರತಿ ವರ್ಷ ಕೆನಲ್ಗಳಿಗೆ ಸಾಕಷ್ಟು ಅನುದಾನ ಬಂದ್ಬಿಟ್ಟು ಕೆನಲ್ ರಿಪೇರಿ ಕಾರ್ಯ ಹಮ್ಮಿಕೊಳ್ತಾರ. ಮತ್ತೆ ಮುಂದಿನ ವರ್ಷ ಕೆನಲ್ ಬರೋಷ್ಟರಲ್ಲಿ ಕೆನಲ್ ಹಾಳಾಗಿ ನೀರು ಎಲ್ಲೋ ಹರಿದು ಹೋಗ್ತಾರೆ. ನೀವು ಜನರಿಗೆ ಕೊಟ್ಟಿರುವಂತಹ ವಾಗ್ದಾನಗಳನ್ನ ಮೊದಲು ನೀವು ಪೂರೈಕೆ ಮಾಡ್ರಿ. ನೀವೇ ಶಾಸಕರಿದ್ದೀರಿ, ನಿಮ್ದೇ ಸರ್ಕಾರ ಇದೆ. ನೀವು ಮಿನಿಸ್ಟ್ರಿ ತಗೊಂಡು ಏನ್ ಮಾಡೋರದ್ರಿ? ಮೊದಲು ಕ್ಷೇತ್ರ ಅಭಿವೃದ್ಧಿ ಮಾಡ್ರಿ. ಬರೇ ನಿಮ್ಮ ಸ್ವಾರ್ಥ ಸ್ವಹಿತಾಸಕ್ತಿಗೆ ಈ ತರ ಮಾಡಿದ್ರೆ ಬರುವಂತ ದಿನಮಾನಗಳಲ್ಲಿ ಜನ ನಿಮ್ಗೆ ತಕ್ಕ ಪಾಠ ಕಲಿಸ್ತಾರ ಅಂತ ನಾನು ಹೇಳಲು ಬಯಸ್ತೀನಿ. 20 ವರ್ಷಗಳಿಂದ ನಮ್ಗೆ ನಮ್ಮ ಮತಕ್ಷೇತ್ರದ ಒಬ್ಬ ಶಾಸಕರು ಸಚಿವರಾದ್ರೆ ನಮ್ಗೆ ಸಂತೋಷನೇ ಇದೆ. ನಮ್ಗೇನು ಇನ್ನು ಸಚಿವರಾದ್ರೆ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳಾಗ್ತಾವ, ಇನ್ನೂ ಹೆಚ್ಚಿನ ಅನುದಾನ ತರ್ತಾರ. ಸರಿ, ನೀವು ನಿಮ್ ಪಕ್ಷದವರೇ ವಿರೋಧ ಮಾಡಕತ್ತೀರಿ. ನೀವೇ ಹೇಳಕತ್ತೀರಿ ನಿಮ್ ಜೊತೆ ಒಬ್ಬರು ಶಾಸಕರಿಲ್ಲ ಇಡೀ ಜಿಲ್ಲೆ ಒಳಗ. ನಿಮ್ ಪಕ್ಷದ ನೀವು ನಿಮ್ಮನ್ನ ಶಿವಾನಂದ ಪಾಟೀಲ್ ಅವ್ರ ಜೊತೆ MB ಪಾಟೀಲ್ ಅವ್ರ ಜೊತೆ ಕಂಪೇರ್ ಮಾಡ್ಕೊಳ್ತಾ ಇದ್ದೀರಿ. ಶಿವಾನಂದ ಪಾಟೀಲ್ ಅವರು MB ಪಾಟೀಲ್ ಅವರು ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ನಾಗ ದೊಡ್ಡ ಆಲದ ಮರಗಳವರು. ಅವರು ಇವನ್ ಅಪ್ಪಾಜಿ ನಾಡಗೌಡ ದೊಡ್ಡ ಬೇರುಗಳನ್ನು ಹೊಂದಿರುವಂತ ದೊಡ್ಡ ಆಲದ ಮರ ಅವರು. ನೀವು ಅವ್ರ ಜೊತೆ ಸೌಹಾರ್ದಯುತವಾಗಿ ಹೊಂದಾಣಿಕೆಯಿಂದ ಹೋಗಿದ್ದಾರೆ, ನಿಮ್ಗೆ ಏನಾದ್ರು ಸಿಗುವಂತ ಅವಕಾಶ ಇರಬಹುದಿತ್ತೇನೋ ಅಂತ ನನ್ನ ಅನಿಸಿಕೆ. ನೀವು ಅವ್ರನ್ನು ವಿರುದ್ಧ ಹಾಕೊಂಡಿದ್ದೀರಿ. ಇಲ್ಲಿ ಕ್ಷೇತ್ರದಲ್ಲಿ ಕೊಟ್ಟಿರುವಂತಹ ಮತದಾರರಿಗೆ ಕೊಟ್ಟಿರುವಂತಹ ವಾಗ್ದಾನಗಳನ್ನ ಪೂರೈಕೆ ಮಾಡ್ಲಿಕ್ಕೆ ತಯಾರಿಲ್ಲ. ನೀವು ಬರೇ ಸುಳ್ಳು ಹೇಳ್ಕೋತ ಬಂಡತನದಿಂದ 5,000-6,000 ಕೋಟಿ ಅನುದಾನಗಳ ಬಂದಾವಂತ ತಂದೀನಿ ನಾನು. ನಾ ಭೂತೋ ನಾ ಭವಿಷ್ಯತಿ ಅಷ್ಟೊಂದು ಅನುದಾನ. ಎಲ್ಲಿದೆ ಅನುದಾನ? ಯಾವ ಅಭಿವೃದ್ಧಿ ಕೆಲಸ ಆಗಿದೆ? ಇಂಡಿ ಮತಕ್ಷೇತ್ರದಲ್ಲಿ ಜನ ನರಳ್ತಾ ಇದ್ದಾರೆ ಇವತ್ತು. ಅಷ್ಟೊಂದು ಕೆಟ್ಟ ರಸ್ತೆಗಳಿದೆ. ಅಷ್ಟೊಂದು ಈಗ ಈ ಗ್ಯಾರಂಟಿ ಯೋಜನೆಗಳು ಪುಗ್ಸೆಟ್ಟೆ ಬಸ್ನಾಗ ಅಡ್ಡಾಡಕ್ ಬಿಟ್ಟು ರಸ್ತೆಗಳ ಮಾಡ್ತಾ ಇಲ್ಲ. ಈಗ ಜನ ಮುಂದಿನ ಚುನಾವಣೆಯಲ್ಲಿ ದೇ ಹ್ಯಾವ್ ಟು ಚೂಸ್ ವೆದರ್ ದೇ ವಾಂಟ್ ಅ ಫ್ರೀ ಸ್ಕೀಮ್ಸ್ ಆರ್ ದೇ ವಾಂಟ್ ಟು ಗೋ ಇನ್ ಅ ಬ್ಯಾಡ್ ರೋಡ್ಸ್. ಒಳ್ಳೆ ರಸ್ತೆಗಳು ಬೇಕಾ ಅಥವಾ ಪುಗ್ಸೆಟ್ಟೆ ಬಸ್ನಾಗ ಅಡ್ಡಾಡ್ಬೇಕಾ? ಈ ಒಂದು ಯಾವ್ದು ಫ್ರೀ ಕೊಟ್ಟಿರುವಂತ ಯೋಜನೆಗಳಿಂದ ಯಾವುದಕ್ಕೆ ಜನಕ್ಕೆ ಲಾಭ ಇಲ್ಲ. ಏನು ನೀವು ನೀರು ಕೊಡ್ರಿ ಜನರಿಗೆ, ರೈತರಿಗೆ ವಿದ್ಯುತ್ ಕೊಡ್ರಿ, ಉತ್ತಮ ರಸ್ತೆಗಳನ್ನು ಕೊಡ್ರಿ, ಯುವಕರಿಗೆ ಉದ್ಯೋಗ ಕೊಡ್ರಿ, ಮನೆ ಇರ್ಲಾರ್ದವ್ರಿಗೆ ಮನೆ ಕೊಡ್ರಿ. ದೀಸ್ ಆರ್ ದ ರಿಕ್ವೈರ್ಮೆಂಟ್ಸ್ ಆಫ್ ಕಾಮನ್ ಮಿನಿಮಮ್ ರಿಕ್ವೈರ್ಮೆಂಟ್ಸ್. ಮೂಲಭೂತ ಸೌಕರ್ಯಗಳು ಇವು ಕೊಡ್ಬೇಕು. ಎಲ್ಲೋ ಪುಗ್ಸಟ್ಟೆ ಕರೆಂಟ್ ಕೊಟ್ಟೆ, ಪುಗ್ಸಟ್ಟೆ ಬಸ್ನಾಗ ಅಡ್ಡಾಡಕ್ ಕೊಟ್ಟೆ ಅಂದ್ರೆ ರಾಜ್ಯದ ಆರ್ಥಿಕತೆ ಹಾಳಾಗ್ಯದ. ಇಡೀ ರಾಜ್ಯಾದ್ಯಂತ ಇವತ್ತು ಜನ ಏನೇನೋ ಅಭಿವೃದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. खबरों में अब तक के लिए बस इतना ही। फिर मिलते हैं एक ऐसे ही बड़ी खबर के साथ। तब तक के लिए नमस्कार और देखते रहिए वास्तव न्यूज़। अगर आपको वीडियो पसंद आई हो तो लाइक करें व शेयर करें। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।